ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ಗೌರಿ ಗಣೇಶ ಹಬ್ಬಕ್ಕೆ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ. ಸ್ಯಾರಿನ ಹೇಗಿದೆ ಅನ್ನೋಕ್ಕೋಸ್ಕರ ಸುಮ್ಮನೆ ವೇರ್ ಮಾಡಿ ನೋಡ್ತಾ ಇದ್ದೀನಿ, ಹೇಗಿದೆ ಸ್ಟಿಚ್ಚು ಆಗಲಿ ಸ್ಯಾರಿ ಹೇಗಿದೆ ಅನ್ನೋದನ್ನ ಫುಲ್ಲು ನೋಡ್ತಾ ಇದ್ದೀನಿ, ಹೇಗೆ ಕಾಣುತ್ತೆ ಅನ್ನೋದನ್ನ. ಸುಮ್ಮನೆ ಸಿಂಪಲ್ಲಾಗಿ ವೇರ್ ಮಾಡಿ ನೋಡೋಣ ಅಂಥೇಳಿ, ಫೆಸ್ಟಿವಲ್ ಆಗುತ್ತೆ ಅನ್ನೋಕ್ಕೋಸ್ಕರ ಸುಮ್ಮನೆ ನೋಡಿದೆ ಅಷ್ಟೇ. ನೋಡುವ ಫೆಸ್ಟಿವಲ್ ದಿನ ಯಾವ ಥರ ಸ್ಯಾರಿನ ವೇರ್ ಮಾಡಿ ಮೇಕಪ್ನ ಹೇಗೆ ಮಾಡಿ ಇರ್ತೀನಿ ಅನ್ನೋದನ್ನ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದು ಒಂದು ಟಿಶ್ಯೂ ಪೇಪರ್ ಸ್ಯಾರಿ. ಇದು ತುಂಬ ವೇಟ್ಲೆಸ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಥರ ವೇರ್ ಮಾಡಿ ಎಲ್ಲ ನೋಡಿದ ತಕ್ಷಣ ಹಸ್ಬೆಂಡು ಡ್ಯೂಟಿ ಮುಗಿಸಿ ಬಂದರು. ಹಾಗೆಯೇ ಡ್ಯೂಟಿ ಮುಗಿಸಿ ಬರುವಾಗ ಅಲ್ಲಿ ನಮ್ಮ ಮನೆ ಎದುರು ಮೇನ್ ರೋಡಲ್ಲಿ ದುಬಾರೆಯಿಂದ ಮೈಸೂರು ದಸರಾಕ್ಕೆ ಆನೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ವೀಡಿಯೋ, ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ. 2 ಆನೆನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೈಸೂರು ದಸರಾಗೆ. ದಸರಾ ಅಂದರೆ ನಿಜ ನಮ್ಮ ನಾಡ ಹಬ್ಬನೇ. ಮತ್ತು ಇವಾಗೇನು ಅಂದರೆ ಗೌರಿ ಗಣೇಶ ಬರ್ತಾ ಇರೋದ್ರಿಂದ ನಾವು ಇದನ್ನು ಕರ್ಜಿಕಾಯಿ ಅಂತ ಕರಿತೀವಿ. ಕರ್ಜಿಕಾಯಿ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅರಿಶಿನ, ಉಪ್ಪು ಹಾಗೆ ಸಮ ಅಂದರೆ ಚಿರೋಟಿ ರವೆ ಮತ್ತು ಮೈದಾನ ನೀವೆಷ್ಟು ಎರಡೂ ಸೇಮ್ ತಗೊಳ್ಳಿ. ಗರಿಯಾಗಿ ತುಂಬಾ ಚೆನ್ನಾಗಿ ಬರ್ತದೆ. ಅದನ್ನು ಕ್ಲೀನಾಗಿ ನಾದ್ಕೊಂಡಿದ್ದೀನಿ. ನಾದ್ಕೊಂಡ ನಂತರ ಲಾಸ್ಟಲ್ಲಿ ಎಣ್ಣೆ ಹಾಕಿ ನಾದ್ಕೊಂಡು ಒಂದು ಕವರಿಗೆ ಕ್ಲೀನಾಗಿ ಪ್ಯಾಕ್ ಮಾಡಿ 1.5 ಅವರ್ ನೆನೆಸ್ಬಿಟ್ಟು ಹಾಗೆಯೇ ಇಡಿ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿರುತ್ತೆ. ಈ ಹಬ್ಬದಲ್ಲಿ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಮಾಡುವಂತಹ ತಿಂಡಿ ಅಂದರೆ ಕರ್ಜಿಕಾಯಿ. ಇದಕ್ಕೆ ಬೇಕಂತಹ ಸಾಮಗ್ರಿಗಳು: ಬಿಳಿ ಎಳ್ಳು, ಶೇಂಗಾ ಬೀಜ, ಸಕ್ಕರೆ, ಹುರಿಗಡಲೆ, ಕೊಬ್ಬರಿ, ಹಾಗೆ ಏಲಕ್ಕಿ ಬೀಜ, ಹಾಗೆ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡ ನಂತರ ಅದನ್ನು ಮಿಕ್ಸಿ ಜಾರಿಗೆ ರುಬ್ಕೊಂಡು ಸಣ್ಣದಾಗಿ ತುಂಬ ಸಣ್ಣದಾಗಿ ಮಾಡ್ಕೊಂಡಿಲ್ಲ, ಬಾಯಿಗೆ ಸಿಗೋದಿಲ್ಲ ಅಂಥೇಳಿ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಮಿಕ್ಸಿ ತುಂಬ ತರಿಯಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಗ್ಯಾಸಲ್ಲಿ ಹಂಚನ್ನು ಕಾದ ನಂತರ ಅದಕ್ಕೆ ಎಳ್ಳನ್ನ ಬಿಸಿ ಮಾಡಿಕೊಂಡು ಎಳ್ಳು ಹಾಗೆಯೇ ನೆಲಗಡಲೆ ಬೀಜನ ಕ್ಲೀನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದುಕೊಳ್ಳಿ. ಹಾಗೆಯೇ ಹುರ್ಗಡ್ಲೆನ ಹುರ್ಕೊಳ್ಳೋದೇನು ಬೇಡ, ಹಂಚು ಬಿಸಿ ಇದ್ದರೆ ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡಿ. ಅದಾದ ನಂತರ ಏಲಕ್ಕಿ, ಅದನ್ನು ಕ್ಲೀನಾಗಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳಿ. ದಪ್ಪದಾಗಿ ಪುಡಿ ಮಾಡ್ಕೊಳ್ಳಿ. ಅದ ನಂತರ ಸಕ್ಕರೆ ಸಮೇತ ತರಿಯಾಗಿ ರುಬ್ಕೊಳ್ಳಿ. ಅದಕ್ಕೆ 1-2 ಏಲಕ್ಕಿ. ಅದ ನಂತರ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗರ್ಜಿಕೆ ಮೋಲ್ಡ್ನ ನಾನು ನಮ್ಮ ಮನೇಲೆ ಬಿಟ್ಟು ಬಂದಿರೋದ್ರಿಂದ ನನ್ನ ಫ್ರೆಂಡ್ ಜೊತೆ ಶೇರ್ ಮಾಡಿ ಇಸ್ಕೊಂಡಿದ್ದೀನಿ. ಹಬ್ಬ ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ಗೌರಿ ಹಬ್ಬ ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥದ್ದು. ಹಾಗೆಯೇ ನಾನು ಬಂದು ಕ್ಲೀನಾಗಿ ನಾದ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಕ್ಲೀನಾಗಿ ನಾದ್ಕೊಂಡ ನಂತರ ಗರ್ಜಿಕಾಯಿ ಮೋಲ್ಡ್ ತಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಆ ಹುಡಿ ಏನು ಮಿಕ್ಸ್ ಮಾಡಿದ್ದೆ ನಾನು ಅದನ್ನು 1-2 ಸ್ಪೂನ್ ಹಾಕ್ಕೊಂಡು ಕ್ಲೀನಾಗಿ ಫೋಲ್ಡ್ ಮಾಡಿ ಗರ್ಜಿಕಾಯಿನ ಮಾಡ್ತಾಯಿದ್ದೀನಿ. ತುಂಬಾ ಟೈಮ್ ಹಿಡಿಯುತ್ತೆ ಗರ್ಜಿಕಾಯಿ ಮಾಡೋದು, ತುಂಬಾ ಹಿಂಸೆ ಆಗ್ತದೆ. ನಾನು ಮೇಲೆ ಕೂತ್ಕೊಂಡು ಮಾಡಲ್ಲ ಅಂತ ಹೇಳಿ ಕೆಳಗೆ ಕೂತ್ಕೊಂಡು ಮಾಡ್ತಾಯಿದ್ದೆ. ಹಸ್ಬೆಂಡು ಸಮೇತ ಸಹಾಯ ಮಾಡಿದರು. ಗರ್ಜಿಕಾಯಿನ ಅವರು ಸಮೇತ ತುಂಬಾ ಒತ್ತಿ ಕೊಟ್ಟರು, ತುಂಬಾ ಹೆಲ್ಪ್ ಆಯಿತು. ಇಲ್ಲಾಂದರೆ ಒಬ್ಬರಿಗೆ ಮಾಡೋದು ಅಂದರೆ ತುಂಬಾ ಕಷ್ಟ. ನಾನು ಈ ಸಲ ತುಂಬ ಏನು ಮಾಡಿರಲಿಲ್ಲ. ಹಾಗೆಯೇ ಇದೆಲ್ಲ ನಾದ್ಕೊಂಡು ಅದಾದ ನಂತರ ಕ್ಲೀನಾಗಿ ಗರ್ಜಿಕಾಯಿನ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬಂದಿತ್ತು ಗರ್ಜಿಕಾಯಿ.
ತುಂಬಾ ಗರಿ ಗರಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಟೇಸ್ಟೂ ಕೂಡ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಗೌರಿ ಹಬ್ಬಕ್ಕೆ ಈ ಥರ ತಿಂಡಿ ಮಾಡ್ತೀರಾ ಅಂತ ಹೇಳಿ ನಮಗೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.